ನಾವೆಲ್ಲ ಹುಟ್ಟುತ್ತಾ ಏನೂ ತಗೊಂಡು ಬರಲ್ಲ ಮತ್ತು ಸಾಯುವಾಗ ಏನನ್ನೂ ಹೊತ್ಕೊಂಡು ಹೋಗಲ್ಲ ಅಂತ ರೂಢಿಯಲ್ಲಿ ಮಾತಾಡುವ ಮಾತುಗಳಿವು. ಆದರೆ ಹುಟ್ಟುತ್ತಾನೆ ನಾವು ತಗೊಂಡು ಬರ್ತೀವಿ. ಏನಂತಂದರೆ ಹಿಂದಿನ ಜನ್ಮದ ಕೆಲವು ಸಂಸ್ಕಾರಗಳು, ಏನೇನು ಕಲ್ತಿರ್ತೀವಿ, ವಿದ್ಯೆಗಳು, ಅದನ್ನೆಲ್ಲ ತಗೊಂಡೇ ಮುಂದಿನ ಜನ್ಮಕ್ಕೆ ಬರ್ತೀವಿ. ಮತ್ತು ಪ್ರಸ್ತುತ ಈ ಜನ್ಮದಲ್ಲಿ ಏನೇನು ಒಳ್ಳೆ ಕೆಲಸಗಳು ಮಾಡಿರ್ತೀವಿ, ಏನೇನು ವಿದ್ಯೆಗಳು ಕಲ್ತಿರ್ತೀವಿ, ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು, ಪ್ರತಿಯೊಂದರ ಫಲವನ್ನು ತಗೊಂಡೇ ನಾವು ಮುಂದಿನ ಜನ್ಮಕ್ಕೆ ಹೋಗೋದು. ಹಾಗಾಗಿ ನಮ್ಮ ಹತ್ರ ಇರೋ ಒಳ್ಳೆ ಅಮೂಲ್ಯವಾದ ಸಮಯನ ಆದಷ್ಟು ಒಳ್ಳೆಯದ್ರ ಬಗ್ಗೆ ಥಿಂಕ್ ಮಾಡ್ತಾ, ಆದಷ್ಟು ಒಳ್ಳೆ ವಿಷಯಗಳನ್ನ ಕಲ್ತ್ಕೊಳ್ತಾ ಕಾಲ ಕಳೆಯೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಹಲೋ, ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ತುಂಬಾ ದಿವಸದಿಂದ ವಾಟ್ ಐ ಈಟ್ ವಿಡಿಯೋ ಮಾಡಬೇಕು, ವ್ಲಾಗ್ ಮಾಡಬೇಕು ಅಂತ ಅನ್ಕೊಳ್ತಾನೆ ಇದ್ದೀನಿ. ಸುಮಾರಷ್ಟು ಕಾರಣಗಳಿಂದ ಆಗೇ ಇರಲಿಲ್ಲ. ಸೊ ಫೈನಲಿ ಇವತ್ತು ಫುಲ್ ಡೇ ವಿಡಿಯೋ ಶೂಟ್ ಮಾಡೋಣ. ಇವತ್ತು ನಾನು ಏನು ತಿಂತೀನಿ, ಇಡೀ ದಿನ ಏನೆಲ್ಲ ಮಾಡ್ತೀನಿ ಅಂತ ಈ ವಿಡಿಯೋನಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸೊ ತಪ್ಪದೆ ವಿಡಿಯೋನ ಕಡೆ ತನಕ ನೋಡಿ, ಸುಮಾರಷ್ಟು ವಿಷಯಗಳನ್ನ ಹಂಚ್ಕೊಳ್ತೀನಿ. ಹಾಗೆ ಜೊತೆಗೆ ನಾನು ಇವತ್ತು ಏನೇನು ಮಾಡಿದ್ದೀನಿ ಅನ್ನೋ ರೆಸಿಪೀಸ್ ಕೂಡ ಶೇರ್ ಮಾಡ್ತೀನಿ. ಬೆಳಗಿನ ತಿಂಡಿಗೆ ಇವತ್ತು ನಾನು ಇಡ್ಲಿ ಮತ್ತೆ ಕಡಲೆಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ಇಡ್ಲಿ ಅಂದ್ರೆ ನಾರ್ಮಲ್ ಇಡ್ಲಿ ಅಲ್ಲ, ಇದು ಇನ್ಸ್ಟೆಂಟ್ ಇಡ್ಲಿ. ಅವಲಕ್ಕಿ ಮತ್ತೆ ಇಡ್ಲಿ ರವೆ ಉಪಯೋಗಿಸ್ಕೊಂಡು ಮಾಡ್ತಾ ಇರೋ ಇಂಥ ಇಡ್ಲಿ. ಸೊ ಹೇಗ್ ಮಾಡಿದೀನಿ ಅಂತ ಮುಂದೆ ರೆಸಿಪಿ ತೋರಿಸ್ತೀನಿ. ಸರಿ, ಮತ್ತೆ ತಡ ಮಾಡ್ದಂಗೆ ಈಗ ವಿಡಿಯೋ ಶುರು ಮಾಡೋಣ. ಆಲ್ರೆಡಿ ಅವಾಗಲೇ ಇಡ್ಲಿ ಚಟ್ನಿ ಎಲ್ಲ ಮಾಡಿದ್ದೆ, ಯಾಕಂದ್ರೆ ಸಮನ್ವಿ ಬಾಕ್ಸ್ ಹಾಕಿ ಕಳಿಸ್ಬೇಕಾಗಿತ್ತಲ್ಲ. ಸೊ ಅದನ್ನ ಹೇಗ್ ಮಾಡ್ದೆ ಅಂತ ಈಗ ರೆಸಿಪಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಬೆಳಗಿನ ತಿಂಡಿಗೆ ಆಗಲೇ ಹೇಳ್ದಂಗೆ ಅವಲಕ್ಕಿ ಇಡ್ಲಿ ಮಾಡಿದ್ದೆ. ಸೊ ಅವಲಕ್ಕಿ ಇಡ್ಲಿ ಮಾಡೋದು ಹೇಗಂತಂದರೆ, ಗಟ್ಟಿ ಅವಲಕ್ಕಿ 3/4 ಲೋಟದಷ್ಟು ತಗೊಂಡು ಚೆನ್ನಾಗಿ ಒಂದು 2-3 ಸಲ ತೊಳ್ಕೊಂಡು ನೀಟಾಗಿ ಎಲ್ಲ ತೊಳೆದಾದ್ಮೇಲೆ ಅವಲಕ್ಕಿನ ನೆನೆಸಿಟ್ಬಿಡ್ಬೇಕು. ಒಂದು ಅರ್ಧ ಗಂಟೆ ಕಾಲ ಆದರೂ, ಅರ್ಧ ಮುಕ್ಕಾಲು ಗಂಟೆ ಕಾಲನಾದರೂ ನೆನೆಸ್ಬಿಡ್ಬೇಕು. ಅವಲಕ್ಕಿ ತುಂಬ ಮೆತ್ತಗೆ ಆಗೋವರೆಗೂ ನೆನೆಸಿಡ್ಬೇಕು. ತುಂಬಾ ನೀರು ಹಾಕೋದೇನು ಬೇಕಾಗಿಲ್ಲ. ಒಂದು ಸ್ವಲ್ಪ ಅವಲಕ್ಕಿ ಮುಳುಗಿ ಅದ್ರ ಮೇಲೆ ಒಂದು 1/4 ಇಂಚಷ್ಟು ನೀರಿದ್ರೆ ಸಾಕು. ಈಗ ಮತ್ತೊಂದು ಬಟ್ಲಲ್ಲಿ ನಾನು ಇಡ್ಲಿ ರವೆ ಅಂತ ಸಿಗುತ್ತೆ, ಅದನ್ನು ತೊಗೊಂಡು ಅದನ್ನು ಕೂಡ ಒಂದು 2-3 ಸಲ ಚೆನ್ನಾಗಿ ತೊಳ್ಕೊಂಡು ಅದನ್ನು ಕೂಡ ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ನೆನೆಸಿಟ್ಕೊಳ್ತಾ ಇದ್ದೀನಿ. ಇಡ್ಲಿ ಮಾಮೂಲಿ ಇಡ್ಲಿಗಿಂತನೂ ತುಂಬಾ ರುಚಿಯಾಗಿರುತ್ತೆ. ಅವಲಕ್ಕಿ ಹಾಕಿರೋದ್ರಿಂದ ರುಚಿ ಇನ್ನೂ ಜಾಸ್ತಿ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನೆನೆಸಿಟ್ಬಿಟ್ಟು ಮಿಕ್ಕಿದ ಕೆಲಸಗಳೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅವಲಕ್ಕಿ ಚೆನ್ನಾಗಿ ನೆಂದಿರುತ್ತೆ. ಅದಾದಮೇಲೆ ಹಾಗೆ ಕೈಯಲ್ಲಿ ಕೂಡ ಕ್ಯೂಚ್ಕೋಬೋದು. ಇಲ್ಲ ಅಂತಂದರೆ ಮಿಕ್ಸಿಗೆ ಹಾಕೊಂಡ್ಬಿಟ್ರೆ ಸುಲಭ, ಈಸಿಯಾಗಿ ಗ್ರೈಂಡ್ ಮಾಡ್ಕೊಳ್ಬಿಡ್ಬೋದು. ಪೂರ್ತಿ ನುಣ್ಣಗಾಗತ್ತೆ ಅಂತ ಹೇಳಿ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಆದಷ್ಟು ನೀರು ಹಾಕ್ಕೊಳ್ದಿರಾನೇ ರುಬ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಯಾಕಂತಂದರೆ ನಾನು ಕೂಡ ಇಲ್ಲಿ ನೀರು ಹಾಕ್ಕೊಂಡಿಲ್ಲ. ತುಂಬ ನೀರಾದರೆ ಇಡ್ಲಿ ಚೆನ್ನಾಗಿ ಬರಲ್ಲ, ಕದ್ರುಕೊಂಡ್ಬಿಡುತ್ತೆ ನೀವು ಇಡ್ಲಿ ಪ್ಲೇಟ್ಗೆ ಹಾಕಿದಾಗ. ಆದಷ್ಟು ಈ ಇಡ್ಲಿ ಹಿಟ್ಟು ಏನು ಮಾಡ್ಕೊಳ್ತಾ ಇದ್ದೀವಿ ಅದು ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿ ಬರುತ್ತೆ. ಅವಲಕ್ಕಿ ಪೂರ್ತಿ ಸಾಫ್ಟಾಗಿ ರುಬ್ಕೊಂಡ್ಮೇಲೆ ಈಗ ರವೆ ಏನು ನೆನೆಸಿಟ್ಕೊಂಡಿರ್ತೀವಲ್ಲ, ಇಡ್ಲಿ ರವೆ, ಅದನ್ನು ನಾನು ನೀರೆಲ್ಲ ತೆಗೆದು ಚೆನ್ನಾಗಿ ಹಿಂಡಿ, ನೀರಿನ ಅಂಶನೆಲ್ಲ ಹಿಂಡಿ ಅವಲಕ್ಕಿ ಏನು ರುಬ್ಬಿಟ್ಕೊಂಡಿರ್ತೀವಿ ಅದರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕಂತೂ ಹೆಚ್ಚಿಗೆ ನೀರು ನಾನಂತೂ ಇಲ್ಲಿ ಬಳಸ್ತಾನೆ ಇಲ್ಲ. ಮೇಲೆ ನೀರು ಅಂತ ಏನು ಹಾಕ್ಕೊಂಡಿಲ್ಲ, ಬರೀ ನೆನೆಸಿಟ್ಕೊಂಡಾಗ ಎಷ್ಟು ನೀರಿತ್ತೋ ಅದಷ್ಟೇ ನೀರಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಮತ್ತು ಇದಕ್ಕೆ ಪೂರ್ತಿ ರವೆ ಎಲ್ಲ ಹಿಂಡ್ಕೊಂಡು ಅವಲಕ್ಕಿ ಜೊತೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಅದಾದಮೇಲೆ ಮೊಸರು, ಒಂದು ಬಟ್ಲಷ್ಟು ಮೊಸರು ತಗೊಂಡಿದ್ದೀನಿ. ಉಪ್ಪು ಮೊಸರು ಎರಡೂ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ಹಾಕ್ದಿರೋ ಥರ ಸ್ವಲ್ಪ ಗಟ್ಟಿಯಾಗಿ ಕನ್ಸಿಸ್ಟೆನ್ಸಿ ಇರೋ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಪ್ರತಿದಿನ ಇಡ್ಲಿ ಹಿಟ್ಟಲ್ಲೇ ಮಾಡೋದಕ್ಕಿಂತ ಇದೊಂದು ಸ್ವಲ್ಪ ವಿಭಿನ್ನವಾಗಿರುತ್ತೆ. ಆ್ಯಂಡ್ ಸಮನ್ವಿ ಏನು ಗೊತ್ತಾ, ಸಡನ್ನಾಗಿ ನಂಗೆ ಇಡ್ಲಿ ಬೇಕು ಅಂತ ಕೇಳ್ತಾಳೆ. ಸೊ ಆ ಸಮಯದಲ್ಲಿ ಹುಡುಕಿ ಕಂಡು ಹಿಡ್ಕೊಂಡು ಮಾಡಿದಂಥ ರೆಸಿಪಿ ಇದು. ಆನ್ಲೈನಲ್ಲೇ ನಾನು ನೋಡಿ ಕಲ್ತ್ಕೊಂಡಿದ್ದು. ಸೊ ತುಂಬ ಚೆನ್ನಾಗಿ ಬಂತಲ್ಲ ಅಂತ ಹೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಕಡೆಯಲ್ಲಿ ಈನೋ ಫ್ರೂಟ್ ಸಾಲ್ಟ್ ಬರುತ್ತಲ್ಲ, ಅದನ್ನು ಹಾಕ್ಕೊಂಡು 1 ಚಮಚದಷ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೊಂದು ಸಲ ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಿನ್ಸ್ ಇದು ಇನ್ಸ್ಟೆಂಟ್ ಇಡ್ಲಿ ಆಗಿರೋದ್ರಿಂದ ಮೊಸರು ಮತ್ತು ಈ ಥರ ಈನೋ ಫ್ರೂಟ್ ಸಾಲ್ಟ್ ಹಾಕಲೇಬೇಕಾಗತ್ತೆ. ಇಲ್ಲ ಅಂತಂದರೆ ಇಡ್ಲಿ ಅಷ್ಟು ಮೃದುವಾಗಿ ಕೂಡ ಬರೋದಿಲ್ಲ ಮತ್ತು ಉಬ್ಬಿ ಕೂಡ ಬರೋದಿಲ್ಲ. ಹಾಗಾಗಿ ಒಂಚೂರು ಈನೋ ಹಾಕಲೇಬೇಕು. ಕೆಲವರು ಇದಕ್ಕೆ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಎರಡೂ ಹಾಕ್ತಾರೆ. ಬಟ್ ಅದ್ರ ಬದಲು ಡೈರೆಕ್ಟಾಗಿ ನಾನು ಈನೋ ಫ್ರೂಟ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಹಿಟ್ಟು ನೋಡಿ ಇಷ್ಟು ಗಟ್ಟಿ ಇದ್ದರೆ ಸಾಕು. ಇವಾಗ ಇಡ್ಲಿ ಪ್ಲೇಟ್ಗೆ ಮೊದಲೇ ಎಣ್ಣೆ ಸೌರ್ ಇಟ್ಕೊಂಡಿದ್ದೆ. ಈಗ ಅದಕ್ಕೆ ಇಡ್ಲಿ ಹಿಟ್ಟೇನಿದೆ ಅದನ್ನೆಲ್ಲ ಪೂರ್ತಿ ಇಡ್ಲಿ ಬಟ್ಲುಗಳಿಗೆ ಹಾಕಿ ಸ್ಟೀಮ್ 10 ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ಸಾಕು. ತುಂಬ ಚೆನ್ನಾಗಿ ಇಡ್ಲಿ ರೆಡಿಯಾಗಿ ಹೋಗುತ್ತೆ. ಆ್ಯಕ್ಚುಲಿ ಏನಂತಂದರೆ, ನಾವು ಅವಲಕ್ಕಿ ಉಪಯೋಗಿಸ್ಕೊಂಡು ಏನೇ ತಿಂಡಿ ಮಾಡಿದ್ರೂ ತುಂಬ ರುಚಿಯಾಗಿರುತ್ತೆ. ನನಗೇನೋ ಹಾಗೆ ಅನಿಸುತ್ತೆ. ಬಿಕಾಸ್ ಅವಲಕ್ಕಿಯಲ್ಲಿ ಒಂದು ವಿಶೇಷವಾದ ರುಚಿ ಇರುತ್ತೆ. ಅವಲಕ್ಕಿ ಹಾಕಿದ ತಕ್ಷಣವೇ ಆ ತಿಂಡಿಯ ರುಚಿ ಇನ್ನೂ ಹೆಚ್ಚಾಗತ್ತೆ ಅಂತ ಅನಿಸುತ್ತೆ.
ಈಗ ಇಡ್ಲಿ ಪ್ಲೇಟ್ಗಳೇನಿದೆ ಅದನ್ನು ಪಾತ್ರೆಯಲ್ಲಿ ಇಟ್ಬಿಟ್ಟು ಒಂದು 10 ನಿಮಿಷ ಸ್ಟೀಮ್ ಮಾಡಿದ್ರೆ ಸಾಕು. ಜಾಸ್ತಿನೂ ಮಾಡಬಾರ್ದು, ಇಡ್ಲಿ ಒರಟಾಗ್ಬಿಡುತ್ತೆ. 10 ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ಸಾಕು, ಇಡ್ಲಿ ರೆಡಿ ಆಗುತ್ತೆ. ಅದ್ರ ಜೊತೆಗೆ ಕಡಲೆಕಾಯಿ ಚಟ್ನಿ ಸ್ವಲ್ಪ ನೀರಾಗಿ ಮಾಡ್ಕೊಂಡಿದ್ದೀನಿ. ಗಟ್ಟಿ ಇರೋದಕ್ಕಿಂತ ಒಂದು ಸ್ವಲ್ಪ ನೀರಾಗಿದ್ರೆ ಈ ಥರ ಇಡ್ಲಿ ಜೊತೆ ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಇಡ್ಲಿ ಅಂತೂ ಹೂವಿನಷ್ಟೇ ಮೃದುವಾಗಿ ಅಷ್ಟು ಚೆನ್ನಾಗಿತ್ತು. ಜೊತೆಗೆ ಚಟ್ನಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ನೀವು ಯೂಶಲಿ 2 ರಿಂದ 3 ಇಡ್ಲಿ ತಿಂತೀರಾ ಅಂತಂದರೆ ಇನ್ನೊಂದು 2 ಇಡ್ಲಿ ಎಕ್ಸ್ಟ್ರಾ ತಿಂತೀರಾ. ಈ ಥರ ಮಾಡ್ಕೊಂಡು ತಿಂದರೆ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಮತ್ತು ಇಲ್ಲಿ ತಿಂಡಿ ಎಲ್ಲ ಮುಗಿಸಿ ಮಧ್ಯಾಹ್ನ ಒಂದು 12-12:30 ಸಮಯದಲ್ಲಿ ನಾನು ಒಂದು ಎಳ್ನೀರು ಮತ್ತು ಜೊತೆಗೆ ಕಾಯಿಗಂಜಿ ತಿಂತೀನಿ. ಮಧ್ಯದಲ್ಲಿ ಬಿಸಿಲು ಜಾಸ್ತಿ ಇದೆ, ಸ್ವಲ್ಪ ಕೂಲ್ ಆಗಲಿ ಅಂತ ಹೇಳಿ ಎಳ್ನೀರು ಇಲ್ಲ ಮಜ್ಜಿಗೆ ಎರಡರ ಯಾವ್ದಾದ್ರು ಒಂದು ತಗೊಳ್ತೀನಿ. ಮತ್ತು ಈಗ ಇಲ್ಲಿ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಸಾಮೆ ಅಕ್ಕಿ ಇರುತ್ತಲ್ಲ ಅದನ್ನು ಉಪಯೋಗಿಸ್ಕೊಂಡು ಪಲಾವ್ ಮಾಡ್ತಾಯಿದ್ದೀನಿ. ಮಾಮೂಲಿ ಹೇಗೆ ಪಲಾವ್ ಮಾಡ್ತೀವೋ ಅದೇ ರೆಸಿಪಿನೇ, ಆದರೆ ಅಕ್ಕಿ ಬದಲು ಸಾಮೆ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಸಾಮೆ ಅಕ್ಕಿ ಬದಲು ನೀವು ಬ್ರೋಕನ್ ವೀಟ್ ಆಗಿರ್ಬೋದು, ನವಣೆ, ಈ ಥರ ಎಲ್ಲ ಬೇರೆ ಬೇರೆ ಸಿರಿಧಾನ್ಯಗಳನ್ನ ಉಪಯೋಗಿಸ್ಕೊಂಡು ಸಹ ಮಾಡ್ಬೋದು. ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ಇವತ್ತು ನಾನು ಸಾಮೆ ಅಕ್ಕಿ ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ. ಮತ್ತು ಇದರ ರೆಸಿಪಿ ನೆನ್ನೆ ಶಾರ್ಟ್ ವೀಡಿಯೋನಲ್ಲೇ ಹಾಕಿರೋದ್ರಿಂದ ಇವತ್ತು ಮತ್ತೆ ಲಾಂಗ್ ವೀಡಿಯೋನಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸಿಲ್ಲ. ಅಕಸ್ಮಾತ್ ನೀವು ಆ ಶಾರ್ಟ್ ವೀಡಿಯೋ ನೋಡಿಲ್ಲ ಅಂತಂದರೆ ಅದನ್ನು ಚೆಕ್ ಮಾಡ್ಬೋದು ರೆಸಿಪಿ ಬೇಕಿದ್ರೆ. ಹೆಚ್ಚು ತರಕಾರಿಗಳು ಹಾಕ್ಕೊಂಡು ಮಾಡೋದ್ರಿಂದ ಇನ್ನೂ ರುಚಿಯಾಗಿರುತ್ತೆ ಮತ್ತು ಇನ್ನೂ ಆರೋಗ್ಯಕರವಾಗೂ ಇರುತ್ತೆ. ಹಾಗಾಗಿ ನೀವು ಮನೇಲಿ ಎಕ್ಸ್ಟ್ರಾ ಇನ್ನೇನಾದರೂ ತರಕಾರಿ ಇದ್ದರೆ ಅಂದರೆ ನಾನಿಲ್ಲಿ ಬೀನ್ಸು, ಬಟಾಣಿ, ಕ್ಯಾರೆಟ್ ಮಾತ್ರ ಉಪಯೋಗಿಸ್ಕೊಳ್ತಿದ್ದೀನಿ. ಇದೊಂದು ಕಾಮನ್ ತರಕಾರಿ ಇದು ಎಲ್ಲದಕ್ಕೂ ಇರುತ್ತೆ. ಹೆಚ್ಚಿಗೆ ಬೇಕಂತಂದರೆ ನೀವು ಗೆಡ್ಡೆಕೋಸು ಹಾಕಿರ್ಬೋದು ಅಥವಾ ಹೂಕೋಸು, ಬ್ರಾಕೊಲಿ ಇದೆಲ್ಲನೂ ಹಾಕ್ಕೊಳ್ಬೋದು, ಚೆನ್ನಾಗೇ ಇರುತ್ತೆ. ಮತ್ತು ಇದು ನಾನು ಚಾಕು ಉಪಯೋಗಿಸ್ತಿದ್ದೀನಲ್ಲ, ಇದು ತುಂಬ ರೀಸೆಂಟಾಗಿ ತೊಗೊಂಡಿದ್ದು, ತುಂಬಾ ಚೆನ್ನಾಗಿದೆ ಚಾಕು. ಇದು ತುಂಬಾ ಇಷ್ಟ ಆಯಿತು. ನಾನು ಆ್ಯಕ್ಚುಲಿ ಸೆಟ್ ಆಫ್ 3 ಆರ್ಡರ್ ಮಾಡಿದಳು. ಹೇಗಿರುತ್ತೋ ಚೆನ್ನಾಗಿರುತ್ತೋ ಇಲ್ವೋ ನೋಡಿ ತೊಗೊಳ್ಳೋಣ ಅಂಥೇಳಿ ಒಂದೇ ಒಂದು ಆರ್ಡರ್ ಮಾಡಿದೆ. ತುಂಬಾ ಚೆನ್ನಾಗಿದೆ, ಸಖತ್ ಶಾರ್ಪ್ ಇದೆ. ಸೊ ನೋಡಿ ಹುಷಾರಾಗಿ ಉಪಯೋಗಿಸ್ಕೋಬೇಕು. ಚೂರು ಏನಾದರೂ ಕೈ ಸಿಕ್ಕಾಕೊಳ್ತು ಅಂತಂದರೆ ಕಟ್ಟಾಗಿಬಿಡುತ್ತೆ, ಅಷ್ಟು ಶಾರ್ಪ್ ಇದೆ. ಸೊ ಸಾಮೆ ಅಕ್ಕಿ ಪಲಾವ್ ರೆಡಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಪೂರ್ತಿ ಉದುರುದ್ರಾಗಿ ಬಂದಿದೆ. ಏನಂತಂದರೆ ಪ್ರತಿದಿನ ಪ್ರತಿ 3 ಹೊತ್ತೂ ಬರೀ ಅನ್ನದಲ್ಲಿ ಮಾಡಿರೋ ಅಂಥ ಅಡುಗೆಗಳು ಮಾಡೋದಕ್ಕಿಂತ ಒಂದು ಹೊತ್ತು ಮಿಲೆಟ್ಸು, ಒಂದು ಹೊತ್ತು ಅಕ್ಕಿ ಮತ್ತು ಒಂದು ಹೊತ್ತು ಗೋಧಿ ಈ ಥರ ಮಾಡಿಕೊಂಡು ವೆರೈಟಿಯಾಗಿ ಮಾಡ್ಕೊಳ್ಳೋದ್ರಿಂದ ತಿನ್ನೋಕ್ಕೂ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಈ ಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡು ಆಗಾಗ ಈ ಥರ ಮಾಡ್ತಾ ಇರ್ತೀನಿ ನಾನು. ಇದರ ಜೊತೆಗೆ ಸ್ವಲ್ಪ ನಾನು ರಾಯ್ತ ಮಾಡ್ಕೊಂಡಿದ್ದೀನಿ, ಮೊಸರು ಬಜ್ಜಿ ಅಂತ ಹೇಳ್ತಾರೆ. ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ಇದು ಯೂಶ್ವಲಿ ಸಾಮಾನ್ಯವಾಗಿ ಈರುಳ್ಳಿ ಎಲ್ಲ ಹಾಕಿದರೆ ಅವಳಿಗೆ ಇಷ್ಟ ಆಗೋದಿಲ್ಲ ಮೊಸರು ಬಜ್ಜಿ ಎಲ್ಲ. ಅವಳಿಗೆ ಮಾತ್ರ ಪ್ಲೇನ್ ಮೊಸರು ಹಾಗೆ ಇಟ್ಬಿಡ್ತೀನಿ. ನನಗೆ ಜಾನುಗೆ ಆಗೋವಷ್ಟು ಮಾತ್ರ ಮಾಡ್ಕೊಳ್ತೀನಿ. ಜಾನು ಕೂಡ ಅಷ್ಟಾಗಿ ಮೊಸರು ಇಷ್ಟಪಡೋದಿಲ್ಲ, ಹಾಗಾಗಿ ಮೈನಾಗಿ ಇದು ನನಗೆ ಮಾತ್ರ ಮೊಸರು ಬಜ್ಜಿ ಮಾಡಿಕೊಂಡು ಜೊತೆಗೆ ಪಲಾವ್ ಜೊತೆ ತಿನ್ನೋಕ್ಕೆ ರುಚಿಯಾಗಿರುತ್ತೆ. ಮೊಸರು ಬಜ್ಜಿ ಇಲ್ಲ ಅಂತಂದರೆ ಪಲಾವ್ ಅಷ್ಟು ರುಚಿನೇ ಅನಿಸೋದಿಲ್ಲ. ಆ್ಯಕ್ಚುಲಿ ಮಿಲೆಟ್ಸ್ನ ಉಪಯೋಗಿಸ್ಕೊಂಡು ಪೊಂಗಲು, ಕಿಚಡಿ, ಬಿಸಿಬೇಳೆಬಾತ್ ಇದೆಲ್ಲ ಮಾಡ್ತಾರೆ. ಬಟ್ ಪಲಾವ್ ಕೂಡ ಒಂದ್ಸಲಿ ಈ ಥರ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಊಟ ಆದಮೇಲೆ ಮಜ್ಜಿಗೆ ಕುಡಿಯೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ, ಡೈಜೆಷನ್ಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಸೊ ಈಗ ಬೇಸಿಗೆ ಕೂಡ ಆಗಿರೋದ್ರಿಂದ ಮಜ್ಜಿಗೆ ತಪ್ಪದಂಗೆ ತೊಗೊಳ್ತಾ ಇದ್ದೀನಿ ಪ್ರತಿದಿನ ಮಧ್ಯಾಹ್ನ. ಕೆಲವು ಸಲ ಬರೀ ಉಪ್ಪು, ಇಂಗು, ಮಜ್ಜಿಗೆ ತೊಗೊಳ್ತೀನಿ. ಒಂದೊಂದು ಸಲ ಈ ಥರ ಮಸಾಲೆ ಮಜ್ಜಿಗೆ ಮಾಡ್ಕೊಂಡು ಕುಡಿಯೋಣ ಅಂತ ಅನಿಸುತ್ತೆ. ಹಾಗಾಗಿ ಇಲ್ಲಿ ಮಸಾಲೆ ಮಜ್ಜಿಗೆ ಮಾಡ್ತಾಯಿದ್ದೀನಿ. ಮಸಾಲೆ ಮಜ್ಜಿಗೆಗೆ ನಾನಿಲ್ಲಿ ಕರಿಬೇವು, ಕೊತ್ತಂಬರಿ, ಒಂದು ಸ್ವಲ್ಪ ಶುಂಠಿ, ಸ್ವಲ್ಪ ಈರುಳ್ಳಿ, ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. ಕೆಲವರು ಜೀರಿಗೆ ಹಾಕ್ತಾರೆ, ಬಟ್ ನನಗೆ ಆ ಜೀರಿಗೆ ಫ್ಲೇವರ್ ಇಷ್ಟ ಆಗೋದಿಲ್ಲ ಮಜ್ಜಿಗೆನಲ್ಲಿ, ಹಾಗಾಗಿ ನಾನು ಹಾಕ್ಕೊಂಡಿಲ್ಲ. ಇಷ್ಟನ್ನು ಹಾಕ್ಕೊಂಡು ಮೊಸರು ಹಾಕ್ಕೊಂಡು ಒಂದು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಸೋಸ್ಕೊಂಡು ಕುಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ತಂಪಾಗಿ ಕೂಡ ಇರುತ್ತೆ ಮಧ್ಯಾಹ್ನದ ಊಟ ಆದಮೇಲೆ ಕುಡಿಯೋದಕ್ಕೆ. ಆ್ಯಕ್ಚುಲಿ ಬೇಸಿಗೆಗಾಲ ಬಂದ್ರೇ ಈ ಮಜ್ಜಿಗೆ, ಪಾನಕಗಳು ಎಲ್ಲ ಜಾಸ್ತಿ ಆಗೋಗುತ್ತೆ. ಬಿಕಾಸ್ ಆ ಬಿಸಿಲು ತಡೆಯೋಕ್ಕಾಗೋದಿಲ್ಲ. ಏನಾದರೂ ತಣ್ಣಗೆ ತಂಪಾಗಿ ಕುಡಿಯೋಣ ಅಂತ ಅನಿಸುತ್ತೆ. ಆಗ ಅನಿಸ್ದಾಗ ಮೈಂಡಿಗೆ ಬರೋ ಮೊದಲನೇ ಆಪ್ಷನು ಮಜ್ಜಿಗೆ ಇಲ್ಲ ಎಳ್ನೀರು. ಅದು ಬಿಟ್ಟರೆ ಕರ್ಬೂಜದ ಜ್ಯೂಸು, ಅದಂತೂ ತುಂಬ ಫೇಮಸ್ ಈ ಸಮ್ಮರ್ ಸೀಸನಲ್ಲಿ. ಸೊ ನಾನಿಲ್ಲಿ ಮಸಾಲೆ ಮಜ್ಜಿಗೆ ಮಾಡ್ಕೊಂಡು ಸೋಸ್ಕೊಳ್ತಾ ಇದ್ದೀನಿ. ಸೊ ನಾನು ತುಂಬ ದಿವಸದಿಂದ ಅಂದ್ಕೊಳ್ತಿದ್ದೆ ವಾಟ್ ಐ ಈಟ್ ಇನ್ ಅ ಡೇ ವಿಡಿಯೋ ಮಾಡಬೇಕು ಅಂತ. ಅದೇನೋ ಒಂದು ದಿವಸ ಪೂರ್ತಿ ಶೂಟ್ ಮಾಡ್ಕೊಳಕ್ಕೆ ಆಗ್ತಾನೇ ಇರಲಿಲ್ಲ. ಹಾಗಾಗಿ ಇವತ್ತು ಫೈನಲಿ ಒಂದು ಫುಲ್ ಡೇ ಬೆಳಗಿಂದ ಸಂಜೆವರೆಗೂ ಶೂಟ್ ಮಾಡ್ಕೊಂಡಿದ್ದೀನಿ. ಇಡೀ ದಿನ ಏನು ಮಾಡ್ತೀನಿ ಅಂತ ತೋರ್ಸೋಕೆ ಆಗದಿದ್ರು ಅಟ್ಲೀಸ್ಟ್ ಇಡೀ ದಿನ ಏನು ತಿಂತೀನಿ ಅಂತಲ್ಲಾದರೂ ತೋರಿಸ್ಬೋದು ಅಂತ ಹೇಳಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸುಮಾರು ಜನ ಕೇಳ್ತಾನೆ ಇದ್ರಿ, ಯಾವಾಗ ವಿಡಿಯೋ ಹಾಕ್ತಾಯಿರಾ, ಲಾಂಗ್ ವಿಡಿಯೋ ಪ್ಲೀಸ್ ಪೋಸ್ಟ್ ಮಾಡಿ, ಯಾಕೆ ಲಾಂಗ್ ವಿಡಿಯೋಸ್ ಪೋಸ್ಟ್ ಮಾಡ್ತಿಲ್ಲ ಅಂತ ವಿಧವಾಗಿ ಕೇಳಿದ್ರಿ, ಯಾಕೆ ಲಾಂಗ್ ವಿಡಿಯೋಸ್ ಹಾಕ್ತಿಲ್ಲ ಅನ್ನೋದಕ್ಕೆ. ಸೊ ಆದಷ್ಟು ಹಾಕೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಇದೊಂದು ವಿಡಿಯೋ ಹಾಕಲೇಬೇಕು ಅಂತ ಅಂದ್ಕೊಂಡು ಇದೊಂದು ಇಡೀ ದಿನ ಶೂಟ್ ಮಾಡಿ ಇವತ್ತು ನಿಮ್ಮ ಮುಂದೆ ಈ ವಿಡಿಯೋ ಹಾಕ್ತಾಯಿದ್ದೀನಿ.
ಸೊ ಇವಾಗ ಮಜ್ಜಿಗೆ ಎಲ್ಲ ಮಾಡಿ ನಾನು ತಕ್ಷಣ ಕುಡಿಯೋದಿಲ್ಲ, ಒಂದು 10 ನಿಮಿಷ ಇಟ್ಟಿರ್ತೀನಿ. ಸಮನ್ವಿ ಕೂಡ ಮಜ್ಜಿಗೆ ಅಂದರೆ ತುಂಬ ಇಷ್ಟ, ಅವಳಿಗೂ ಮಜ್ಜಿಗೆ ಎಲ್ಲ ಕುಡಿಸಿ ಅದಾದಮೇಲೆ ಮಲಗಿಸ್ಬಿಟ್ಟು ಅದಾದಮೇಲೆ ಸ್ವಲ್ಪ ನನ್ನ ಫ್ರೀ ಟೈಮು. ಸೊ ನಾನು ಇಕಿಗಾಯಿ ಅಂತ ಒಂದು ಪುಸ್ತಕ ರೀಸೆಂಟಾಗಿ ನಮ್ಮ ಅಮ್ಮನ ಮನೆಯಿಂದ ತೊಗೊಂಡು ಬಂದೆ. ಇದು ನಮ್ಮ ಅಪ್ಪಂಗೆ ರಿಟೈರ್ ಆದಾಗ ಅವ್ರ ಕಲೀಗ್ಸ್ ಯಾರೋ ಕೊಟ್ಟಿದ್ದು. ಸೊ ತುಂಬ ಚೆನ್ನಾಗಿದೆ ಪುಸ್ತಕ, ಓದೋಣ ಅಂತ ಹೇಳಿ ತೊಗೊಂಡು ಬಂದಿದ್ದೆ. ಈಗ ಒಂದು 2-3 ದಿವಸದಿಂದ ಓದ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಪುಸ್ತಕ ಇದು. ಜಾಪನೀಸ್ ಅವರ ಒಂದು ಸೀಕ್ರೆಟ್ ಟು ಹ್ಯಾಪಿ ಲೈಫ್ ಅನ್ನೋ ಬಗ್ಗೆ ಒಂದು ಪುಸ್ತಕ ಇದು. ತುಂಬಾ ಅದ್ಭುತವಾಗಿದೆ. ಜೀವನದಲ್ಲಿ ಹ್ಯಾಪಿನೆಸ್ನ ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ತೀವಿ, ಯಾವುದ್ರಲ್ಲಿರುತ್ತೆ ಅನ್ನೋದ್ರ ಬಗ್ಗೆ ಪುಸ್ತಕ ಚೆನ್ನಾಗಿದೆ. ಆ್ಯಂಡ್ ಸುಮಾರು ಜನ ಕೇಳ್ತಿರ್ತೀರ ಯಾವ ಪುಸ್ತಕ ಓದ್ತೀರಾ ಅಥವಾ ಪಾಡ್ಕ್ಯಾಸ್ಟ್ ಕೇಳ್ತೀರಾ ಹೇಳಿ, ನಮಗೂ ಉಪಯೋಗ ಆಗುತ್ತೆ ಅಂತ ಹೇಳಿ, ಹಾಗಾಗಿ ಸಜೆಸ್ಟ್ ಮಾಡ್ತಾಯಿದ್ದೀನಿ. ಮತ್ತು ಸಂಜೆ ಅಷ್ಟಾಗಿ ಕಾಫಿ ಟೀ ನನಗೆ ಅಭ್ಯಾಸ ಇಲ್ಲ. ಯಾವಾಗಲಾದರೂ ಒಂದ್ಸಲಿ ಇಷ್ಟ ಇದ್ದರೆ ಸಂಜೆ ಹೊತ್ತು ಕಾಫಿ ಕುಡಿತೀನಿ, ಅದು ಜಾನು ಇದ್ದರೆ ಕಂಪ್ನಿಗೆ. ಇಲ್ಲ ಅಂತಂದರೆ ನಾನು ಸಮನ್ವಿ ಇಬ್ಬರೇ ಇದ್ರಂತೂ ಅಷ್ಟಾಗಿ ನಾವೇನು ಕಾಫಿ ಕುಡಿಯೋದಕ್ಕೆ ಹೋಗೋದಿಲ್ಲ. ಈ ಥರ ಹಣ್ಣುಗಳಾಗಿರ್ಬೋದು, ಇಲ್ಲ ಪೂರಿ ಒಗ್ಗರಣೆ ಇರುತ್ತಲ್ಲ ಅದು, ಆ ಥರ ಏನಾದರೂ ಮಾಡ್ಕೊಂಡು ತಿಂದ್ಬಿಡ್ತೀವಿ. ಇವತ್ತು ಒಂದೇ ಒಂದು ಸೀಬೆ ಹಣ್ಣಿತ್ತು, ಸರಿ ಅದನ್ನು ನಾನು ಸಮನ್ವಿ ಹಂಚ್ಕೊಂಡು ತಿನ್ನೋಣ ಅಂತ ಹೇಳಿ ಸಣ್ಣ ಸಣ್ಣ ಕಟ್ ಮಾಡ್ತಾಯಿದ್ದೀನಿ. ಅವಳಿಗೆ ಸಣ್ಣ ಸಣ್ಣ ಕಟ್ ಮಾಡಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕೊಟ್ಟರೆ ತಿನ್ನೋಕೆ ಇಷ್ಟಪಡ್ತಾಳೆ. ಖಾರ ಹಾಕಿದ್ರೆ ತಿನ್ನೋದಿಲ್ಲ, ಖಾರ ಆಗುತ್ತೆ ಅಂತ ಹೇಳಿ. ಬಟ್ ನಮಗೆಲ್ಲ ಉಪ್ಪು ಖಾರ ಎರಡೂ ಇದ್ರೇ ಅದು ರುಚಿ ಚೆನ್ನಾಗಿರುತ್ತೆ. ಮತ್ತು ಮೊನ್ನೆ ಒಬ್ಬರು ಕ್ವೆಶನ್ ಕೇಳಿದರು, ಫುಡ್ ವೇಸ್ಟೇಜ್ ಹೇಗೆ ಮ್ಯಾನೇಜ್ ಮಾಡ್ತೀರಾ, ಫುಡ್ನೆಲ್ಲ ವೇಸ್ಟ್ ಮಾಡ್ದಿರೋ ಥರ ಹೇಗೆ ಉಪಯೋಗಿಸ್ತೀರಾ ಅಂತ ಹೇಳಿ. ಅಷ್ಟಾಗಿ ವೇಸ್ಟ್ ಆಗೋ ಒಂದು ಇದಕ್ಕೆ ಅಳತೆನಲ್ಲಿ ನಾವು ಮಾಡೋದೇ ಇಲ್ಲ. ಸ್ವಲ್ಪ ನಮ್ಮಿಬ್ಬರಿಗೆ 3 ಜನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಅಡುಗೆ ಮಾಡ್ಕೊಂಡಿರ್ತೀನಿ ಪ್ರತಿ ಸಲಿನೂ. ಹಾಗೂ ಕೆಲವು ಸಲ ಜಾಸ್ತಿ ಆಗೇ ಆಗುತ್ತೆ, ಕರೆಕ್ಟಾಗಿ ಎಕ್ಸಾಕ್ಟ್ ಮೆಜರ್ಮೆಂಟಲ್ಲಿ ಪ್ರತಿದಿನ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಒಂದೊಂದ್ಸಲಿ ಏನು ಮಾಡ್ತೀನಿ ಅಂತಂದರೆ ಮಿಕ್ಕಿರೋದನ್ನ ಮತ್ತೆ ಸಂಜೆಗೆ ಬಿಸಿ ಮಾಡ್ಕೊಂಡು ಅದನ್ನೇ ತಿನ್ಕೊಂಬಿಡ್ತೀವಿ ಜಾಸ್ತಿ ಇದ್ದರೆ. ಇಲ್ಲ ಅಂತಂದರೆ ರಾತ್ರಿ ಮಿಕ್ತು ಅಂದರೆ ಬೆಳಗ್ಗೆ ಹಾಗೆ ಬಿಸಿ ಮಾಡಿಟ್ಟು ಮಧ್ಯಾಹ್ನಕ್ಕೆ ಉಪಯೋಗಿಸ್ಕೊಳ್ತೀವಿ. ನಾನು ಯೂಶ್ವಲಿ ಫುಡ್ನ ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ ನನಗೆ. ಹಾಗೂ ಇನ್ನೂ ಹೆಚ್ಚಿಗೆ ಇದೆ, ಅಕಸ್ಮಾತ್ ಎಲ್ಲಾದರೂ ಹೋಗಬೇಕಾಗಿ ಬಂತು ಉಪಯೋಗಿಸೋಕ್ಕಾಗಿಲ್ಲ ಅಂತಂದರೆ ನನಗೆ ಪಾತ್ರೆ ತೊಳ್ಕೊಳಕ್ಕೆ ಬರ್ತಾರಲ್ವ, ಅವ್ರಿಗೆ ಹಾಕ್ಕೊಡ್ತೀನಿ. ಅವ್ರು ಏನೂ ಬೇಜಾರು ಮಾಡ್ಕೊಳ್ಳಲ್ಲ, ತೊಗೊಂಡು ಹೋಗ್ತಾರೆ. ಅದು ನನಗೂ ಒಂದು ಖುಷಿ, ಅವರು ತಿಂತಾರೆ, ಊಟ ವೇಸ್ಟ್ ಆಗಲ್ಲ ಅಂತ ಹೇಳಿ. ಮತ್ತೀಗ ರಾತ್ರಿ ಅಡುಗೆಗೆ ಸೊಪ್ಪು ಮತ್ತು ಅವರೆಕಾಳು ಹಾಕಿ ಸೊಪ್ಪಿನ ಪಲ್ಯ ಮತ್ತು ಸಾರು ಮಾಡ್ತಾಯಿದ್ದೀನಿ. ಅದು ಕಟ್ ತೆಗೆದಿರ್ತೀವಲ್ಲ ಆ ನೀರಲ್ಲಿ ಸಾರು ಮಾಡ್ಕೊಳ್ತಾ ಇದ್ದೀನಿ. ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗ ಬಸ್ಸಾರು ಅಂತಂದರೆ ನಾನು ನನ್ನ ತಮ್ಮ ಚೆನ್ನಾಗಿ ನಕ್ಬಿಡ್ತಾಯಿದ್ವಿ. ಯಾಕೆ ಬಸ್ನ ಉಪಯೋಗಿಸ್ಕೊಂಡು ಹೆಂಗೆ ಸಾರು ಮಾಡ್ತಾರೆ, ಮತ್ತು ಕಾರ್ ಸಾರು, ಬೈಕ್ ಸಾರು ಎಲ್ಲ ಮಾಡ್ತೀರಾ ಅಂತ ನಗ್ತಾಯಿದ್ವಿ. ಬಿಕಾಸ್ ನಮ್ಮ ಮನೇಲಿ ಇದನ್ನು ಬಸ್ಸಾರು ಅಂತ ಏನು ಹೇಳ್ತಾ ಇರಲಿಲ್ಲ, ಕಟ್ಟಿನ ಸಾರು ಅಂತ ಹೇಳೋರು. ಮತ್ತು ಈಗೇನು ನಾನು ತೋರಿಸ್ತಾ ಇದ್ದೀನಿ ರೆಸಿಪಿ, ಈ ರೆಸಿಪಿನೂ ಇರ್ತಾ ಇರಲಿಲ್ಲ. ಕಟ್ಟಿನ ಸಾರಿಗೆ ಬೇರೆ ಮಸಾಲೆನೇ ರುಬ್ಬಿ ಹಾಕ್ತಾರೆ. ಇದನ್ನು ನಾನು ನೋಡಿ ಕಲ್ತ್ಕೊಂಡಿದ್ದೆ ಯೂಟ್ಯೂಬಲ್ಲೇ, ಬಸ್ಸಾರು ಮಾಡೋದು ಹೇಗೆ ಅಂತ ನೋಡಿಕೊಂಡು ಕಲ್ತ್ಕೊಂಡಿದ್ದು. ಚೆನ್ನಾಗಿರುತ್ತೆ, ಹಾಗಾಗಿ ಜಾನು ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇದೇ ರೆಸಿಪಿ ಇವಾಗ ಫಾಲೋ ಮಾಡ್ತಾ ಇದ್ದೀನಿ. ಇದು ಮೋಸ್ಟ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಇದೇ ವಿಧಾನದಲ್ಲಿ ಮಾಡ್ತಿರ್ಬಹುದು. ಆದರೂ ಒಂದ್ಸಲ ಹೇಳ್ಬಿಡ್ತೀನಿ, ಬಿಕಾಸ್ ಸ್ವಲ್ಪ ಜನ ಬೈತಾರೆ ಅನ್ನೆಸೆಸರಿ ಮಾತಾಡೋದು ಬಿಟ್ಬಿಟ್ಟು ರೆಸಿಪಿ ಹೇಗೆ ಮಾಡಿದ್ರಿ ಹೇಳಿ ಅಂತೆಲ್ಲರೂ ಮೊನ್ನೆ ಒಂದು ಕಮೆಂಟ್ ಬಂದಿತ್ತು. ಹಾಗಾಗಿ ರೆಸಿಪಿ ಟೈಮಲ್ಲಿ ರೆಸಿಪಿ ಹೇಗೆ ಮಾಡಿದೆ ಅಂತಲೇ ಹೇಳ್ತೀನಿ. ಇದಕ್ಕೆ ನಾನು ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಕಡೆಯಲ್ಲಿ ಒಂದು ಸ್ವಲ್ಪ ಟೊಮ್ಯಾಟೊನೂ ಹಾಕ್ಕೊಂಡಿದ್ದೀನಿ, ಒಂದೇ ಒಂದು ಟೊಮ್ಯಾಟೊ, ಹುಣಸೆ ಹಣ್ಣು ಮತ್ತು ಕಾಯಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇಲ್ಲಿ ಇದಕ್ಕೆ ಒಣಮೆಣಸಿನ್ಕಾಯಿ ಬದಲು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡ್ರು ಕೂಡ ತುಂಬಾ ರುಚಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಬಟ್ ನಾನು ಇವತ್ತಿಲ್ಲಿ ಒಣಮೆಣಸಿನ್ಕಾಯಿನೇ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಅದು ಒಂದೊಂದ್ಸಲಿ ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಉಪಯೋಗಿಸಿದ್ರೆ ಆ್ಯಸಿಡಿಟಿ ಪ್ರಾಬ್ಲಮ್ಸ್ ಆಗುತ್ತೆ, ಅದು ರಾತ್ರಿ ಹೊತ್ತು ಬೇಡ ಅಂತ ಹೇಳಿ ಒಣಮೆಣಸಿನ್ಕಾಯಿ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಈಗ ಇದು ಪೂರ್ತಿ ತಣ್ಣಗಾದ್ಮೇಲೆ ಇಷ್ಟನ್ನು ಹಾಕ್ಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿ ರುಬ್ಕೊಂಡು ಆದಮೇಲೆ ಅದು ಒಗ್ಗರಣೆ ಹಾಕಿ ಕಟ್ಟು ತೆಗೆದಿರ್ತೀವಲ್ಲ ನೀರು, ಅದ್ರ ಜೊತೆ ಮಸಾಲೆ ಮಿಕ್ಸ್ ಮಾಡ್ಕೊಂಡು ಸಾರು ಮಾಡ್ಕೊಳ್ಳೋದು. ಮೋಸ್ಟ್ಲಿ ನಿಮ್ಮ ಮನೆಗಳಲ್ಲೂ ಇದೇ ಥರ ಮಾಡ್ತಾಯಿರ್ತೀರ. ಆದರೆ ನಮ್ಮಮ್ಮ ಈ ಥರ ಬಸ್ಸಾರು ಹೇಗೆ ಮಾಡ್ತಾರೆ ಅಂತಂದರೆ ಕಾಯಿ ತುರಿ ಮತ್ತು ಒಂದು ಸ್ವಲ್ಪ ಮನೇಲೇ ಮಾಡಿರೋಂಥ ಮೆಣಸಿನ ಪುಡಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಟೊಮ್ಯಾಟೊ ಹಾಕ್ತಾರೆ. ಒಂದು ಸ್ವಲ್ಪ ಬೇಕಿದ್ರೆ ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಂಡು ಮಾಡ್ತಾರೆ. ಮೊದಲೆಲ್ಲ ನಾನು ಕೂಡ ಹಾಗೆ ಮಾಡ್ತಾಯಿದ್ದೆ. ಈಗ ಇದು ಹೊಸದಾಗಿ ನೋಡಿ ಕಲ್ತ್ಕೊಂಡು ಮನೇಲೆಲ್ಲ ಇಷ್ಟ ಆದಮೇಲೆ ಇದನ್ನು ಫಾಲೋ ಮಾಡ್ತಾಯಿದ್ದೀನಿ. ಈಗ ಒಂದು ಪಾತ್ರೆ ತೊಗೊಂಡು ಒಗ್ಗರಣೆ ಹಾಕಿ ಮಾಡ್ಕೊಳ್ತಾ ಇದ್ದೀನಿ ಸಾರಿಗೆ. ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕರಿಬೇವು ಮತ್ತು ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಈರುಳ್ಳಿ ಏನು ಪೂರ್ತಿ ಕೆಂಪಗಾಗಬೇಕು ಅಂತೇನಿಲ್ಲ, ಒಂದು 2 ನಿಮಿಷ ಬಾಡಿಸ್ಕೊಂಡ್ಮೇಲೆ ರುಬ್ಬಿಟ್ಕೊಂಡಿರ್ತೀವಲ್ವ ಮಸಾಲೆ ಅದನ್ನು ಹಾಕ್ಕೊಳ್ಬೇಕು. ಮತ್ತು ನೀರು ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಬೇಕು. ಮತ್ತು ಕಟ್ ತೆಕ್ಕೊಂಡಿರ್ತೀವಲ್ವ ಆ ನೀರನ್ನು ಸಹ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇಷ್ಟು ಮಾಡಿದ್ರೆ ಬಸ್ಸಾರು ರೆಡಿ ಆಗೋಗುತ್ತೆ, ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಅನ್ನ
ಅನ್ನದ ಜೊತೆ ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ಮುದ್ದೆ ಜೊತೆ ಚೆನ್ನಾಗಿರುತ್ತೆ. ಆದರೆ ರಾತ್ರಿ ಹೊತ್ತು ಮುದ್ದೆ ಬೇಡ ಅಂತ ಜಾನು ಹೇಳಿದ್ರಿಂದ ಇವತ್ತು ನಾನು ಅನ್ನದ ಜೊತೆಗೇ ಬಸ್ಸಾರು ತಿಂದಿದ್ದು. ಈಗ ಕಾಳು ಸೊಪ್ಪು ಬೇಯಿಸಿಟ್ಕೊಂಡಿದ್ವಲ್ವ, ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಸಾಸಿವೆ, ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಸೊಪ್ಪಿನ ಒಗ್ಗರಣೆಗೆ ನಾನು ಹಸಿರು ಮೆಣಸಿನ್ಕಾಯಿ ಹಾಕೋದಿಲ್ಲ. ಸೊಪ್ಪು ಮಧ್ಯೆ ಹಸಿರು ಮೆಣಸಿನ್ಕಾಯಿ ಸೇರ್ಕೊಂಡ್ಬಿಟ್ರೆ ಗೊತ್ತೇ ಆಗೋದಿಲ್ಲ, ತಿನ್ಬಿಟ್ಟು ಖಾರ ಆಗುತ್ತೆ ಅಂತ ಹೇಳಿ ಒಣಮೆಣ್ಸಿನ್ಕಾಯಿನೇ ಉಪಯೋಗಿಸ್ಕೊಳ್ತೀನಿ. ಮತ್ತು ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ ಹಾಕಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ಈರುಳ್ಳಿ ಸ್ವಲ್ಪ ಕೆಂಪಾದರೆ ಸೊಪ್ಪಿನ ರುಚಿ ಕೂಡ ಚೆನ್ನಾಗಿರುತ್ತೆ. ಈರುಳ್ಳಿ ಬಾಡಿಸ್ಕೊಳ್ಬೇಕಾದ್ರೇ ಒಂಚೂರು ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿ ಬೇಗ ಬೇಯುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಒಂಚೂರು ಉಪ್ಪು ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಒಂಚೂರು ಕೆಂಪಗಾಗಿದೆ ಅಂತಂದಾಗ ಸೊಪ್ಪು ಮತ್ತು ಅವರೆಕಾಳು ಏನು ಬೇಯಿಸಿಟ್ಕೊಂಡಿರ್ತೀವಲ್ವ ಅದನ್ನು ಹಾಕಿ ಅದಕ್ಕೊಂಚೂರು ಉಪ್ಪು ಮತ್ತು ಕಾಯಿ ತುರಿ ಹಾಕ್ಕೊಂಡ್ರೆ ಸೊಪ್ಪಿನ ಪಲ್ಯ ರೆಡಿ ಆಗೋಗುತ್ತೆ. ತುಂಬಾ ಸುಲಭ ಮತ್ತು ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ತುಂಬ ದಿವಸದಿಂದ ಇದನ್ನೇ ಮಾಡ್ತಿರೋರು ಇದೇನು ಸೊಪ್ಪು ಬಸ್ಸಾರು ಮಾಡೋದೆಲ್ಲನೂ ತೋರಿಸ್ತಾರ ಅಂತಲೂ ಬೈಕೊಳ್ಬೋದು. ಆದರೆ ಹೊಸದಾಗಿ ವೀಡಿಯೋಸ್ ನೋಡ್ತಿರೋರು ಅಂದರೆ ಅಡುಗೆ ಅಷ್ಟಾಗಿ ಬರ್ದಿರೋರು ಕೂಡ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ. ಸೊ ಅವ್ರಿಗೆ ಈ ಥರ ಸಿಂಪಲ್ ರೆಸಿಪಿ, ಈಸಿ ರೆಸಿಪಿ ತೋರಿಸಿದ್ರೆ ಇಷ್ಟ ಆಗುತ್ತೆ. ಸೊ ದಟ್ ಅವ್ರಿಗೂ ಉಪಯೋಗ ಆಗಲಿ ಅಂತ ಹೇಳಿ ಸಣ್ಣದಾಗಿ ಮನೇಲಿ ನಾವು ಪ್ರತಿದಿನ ಏನು ಮಾಡ್ತೀವಿ, ಏನು ತಿಂತೀವಿ ಆ ರೆಸಿಪಿಗಳನ್ನೇ ತೋರಿಸ್ತೀನಿ. ವಿಶೇಷವಾಗಿ ಏನೋ ನೋಡಿಕೊಂಡು ಮಾಡೋದಕ್ಕಿಂತ ಈ ಥರ ಪ್ರತಿದಿನ ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ ನೋಡೋದ್ರಿಂದ ಕೆಲವ್ರಿಗೆ ಉಪಯೋಗ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಇದನ್ನೆಲ್ಲನೂ ಶೂಟ್ ಮಾಡಿ ಹಾಕ್ತೀನಿ. ನಾನು ಏನು ಬೇಜಾರಿಲ್ಲ ಅಂತ ಅಂದ್ಕೊಳ್ತೀನಿ. ಸಿನ್ಸ್ ನಾನು ಪಕ್ಕಾ ಸೌತ್ ಇಂಡಿಯನ್ ಆಗಿರೋದ್ರಿಂದ ನನಗೆ ಸೌತ್ ಇಂಡಿಯನ್ ಅಡುಗೆಗಳೇ ಜಾಸ್ತಿ ಇಷ್ಟ ಆಗುತ್ತೆ. ಹಾಗಂತ ಬೇರೆ ಅಡುಗೆಗಳು ಇಷ್ಟ ಆಗೋದಿಲ್ಲ ಅಂತ ಅಲ್ಲ, ಪ್ರತಿಯೊಂದು ಅಡುಗೆನೂ ನನಗೆ ತುಂಬಾ ಇಷ್ಟ. ಬಟ್ ಹೆಚ್ಚಾಗಿ ನಮ್ಮ ಕಡೆ ಮಾಡುವಂಥ ಅಡುಗೆಗಳು, ಊಟಗಳು ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನನ್ನ ಚಾನಲ್ನಲ್ಲಿ ಹೆಚ್ಚಾಗಿ ನಾನು ಸೌತ್ ಇಂಡಿಯನ್ ಡಿಶ್ಶು ಅಥವಾ ಸೌತ್ ಇಂಡಿಯನ್ ಫುಡ್ಸು, ಸಾರು ಮತ್ತು ನಮ್ಮ ಕಡೆ ಸಾಂಪ್ರದಾಯಿಕವಾಗಿ ಮಾಡುವಂಥ ಕೆಲವು ತಿಂಡಿಗಳು, ಅಡುಗೆಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಅಷ್ಟೇ. ಅಡುಗೆ ಎಲ್ಲ ಮಾಡಿ ಕಾರ್ ತೊಳ್ಕೊಳ್ಳೋಣ ಅಂತ ಬಂದ್ವಿ. ತುಂಬಾ ಗಲೀಜಾಗಿತ್ತು. ಆ್ಯಕ್ಚುಲಿ ಮನೆ ಹತ್ರ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಿದೆ. ಅದು ಆಬ್ವಿಯಸ್ಲಿ ಧೂಳೆಲ್ಲ ಸೇರ್ಕೊಂಡು ತುಂಬ ಗಲೀಜಾಗಿತ್ತು. ಸಮನ್ವಿನ ಕರ್ಕೊಂಡು ಹೋಗಿ ಡ್ರಾಪ್ ಮಾಡೋಕ್ಕೆ ಒಂಥರ ಅನಿಸುತ್ತೆ, ಕಾರ್ ಗಲೀಜಿದ್ರೆ ಹೊರಗಡೆ ತೊಗೊಂಡು ಹೋಗೋಕ್ಕೆ. ಸರಿ ಅಡುಗೆ ಎಲ್ಲ ಆಯ್ತಲ್ಲ, ಸ್ವಲ್ಪ ಆರಾಮಾಗಿ ತೊಳೆಯೋಣ ಕಾರು ಅಂತ ಹೇಳಿ ತೊಳಿತಾ ಇದ್ದೀವಿ ಇಲ್ಲಿ. ಆ್ಯಕ್ಚುಲಿ ನಾನೇನು ಪೂರ್ತಿ ಕಾರ್ ತೊಳೆಯೋಕೆ ಹೋಗಲ್ಲ, ಆದರೆ ನನಗೆ ಈ ಗನ್ನಲ್ಲಿ ನೀರು ಬಿಡೋಕ್ಕೆ ಮತ್ತು ಈ ಫೋಮ್ ಎಲ್ಲ ಹಾಕೋಕ್ಕೆ ತುಂಬ ಇಷ್ಟ. ಸೊ ಇದಿಷ್ಟು ಮಾಡಿಬಿಟ್ಟು ನಾನು ಜಾನು ಹತ್ರ ಕೊಟ್ಬಿಡ್ತೀನಿ. ಮಿಕ್ಕಿದೆಲ್ಲ ಜಾನುನೇ ಕ್ಲೀನ್ ಮಾಡ್ಕೊಳ್ಳೋದು. ಚೆನ್ನಾಗಿರುತ್ತೆ ಗನ್ನಲ್ಲಿ ನೀರು ಹೊಡಿಯೋಕ್ಕೆ, ಮತ್ತು ಅದು ಧೂಳೆಲ್ಲ ನೀಟಾಗಿ ಹೋಗುತ್ತೆ, ಒಂಥರ ಖುಷಿ ಆಗುತ್ತೆ. ಕಾರ್ ತೊಳಿಬೇಕಂತಂದರೆ ನಮ್ಮ ಸಮನ್ವಿನೂ ಬಂದುಬಿಡ್ತಾಳೆ. ಸೊ ಅವಳಿಗೆ ತುಂಬ ಇಷ್ಟ. ಮೊದಲೆಲ್ಲ ನಾನು ಈ ಕಾರ್ ತೊಳೆಯೋ ಕೆಲಸಕ್ಕೆ, ಗಾಡಿ ತೊಳೆಯೋ ಕೆಲಸಕ್ಕೆಲ್ಲ ಹೋಗ್ತಾನೆ ಇರಲಿಲ್ಲ. ಆದರೆ ಯಾವಾಗ ಈ ಗನ್ ತಗೊಂಡು ಇದು ಕಾರ್ ವಾಶ್ ಮಾಡೋದು ಅದು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ನೀರು ಎಲ್ಲ ಸ್ಪ್ರೇ ಮಾಡೋಕ್ಕೆ ಇಷ್ಟ ಅಂತ ಹೇಳಿ ಮಾಡ್ತಾಯಿರ್ತೀನಿ. ಸಮನ್ವಿ ಕೂಡ ಹೆಲ್ಪ್ ಮಾಡ್ತಿರ್ತಾಳೆ. ಸೊ ಮಕ್ಕಳನ್ನ ಪ್ರತಿಯೊಂದು ಕೆಲಸದಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಸೊ ನಾಳೆ ದಿನ ಅವರು ಕಲ್ತ್ಕೊಳ್ತಾರೆ, ಅವರು ಅದೇ ಥರ ಮಾಡ್ತಾನೆ ಅಂತ ಹೇಳಿ ಸಮನ್ವಿನ ಪ್ರತಿಯೊಂದು ಕೆಲಸನಲ್ಲೂ ಆದಷ್ಟು ಅವಳನ್ನ ಇನ್ವಾಲ್ವ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಹಾಗೆ ನನ್ನ ಕೆಲಸ ಮುಗೀತಲ್ಲ, ಸಮನ್ವಿಗೂ ಅಲ್ಲೇ ಊಟ ಮಾಡಿಸ್ಬಿಡೋಣ ಆಚೆನೇ ಕೂತ್ಕೊಂಡು. ಕೆಲಸ ಮಾಡ್ತಾ ಊಟ ಹೋಗೋದು ಗೊತ್ತಾಗೋದಿಲ್ಲ. ಇಲ್ಲ ಅಂತಂದರೆ ಆಮೇಲೆ ಮತ್ತೆ ಕಷ್ಟ ಆಗುತ್ತೆ ಅವಳಿಗೆ ಊಟ ಮಾಡಿಸೋದಕ್ಕೆ ಅಂತ ಹೇಳಿ ಅಲ್ಲೇ ಕೂತ್ಕೊಂಡು ಅವಳಿಗೂ ಊಟ ಮಾಡಿಸ್ತಾ ಇದ್ದೀನಿ. ಸೊ ಇವತ್ತಿನ ದಿನ ಹೇಗಿತ್ತು, ಏನೇನು ಅಡುಗೆ ಮಾಡಿದೆ ಅನ್ನೋದ್ರ ಬಗ್ಗೆ ಜಾಸ್ತಿ ಇವತ್ತು ಕಾನ್ಸಂಟ್ರೇಟ್ ಮಾಡಿದ್ದೀನಿ ವೀಡಿಯೋನಲ್ಲಿ. ಬಿಕಾಸ್ ವಾಟ್ ಐ ಈಟ್ ಇನ್ ಅ ಡೇ ವೀಡಿಯೋ ಮಾಡಿ ನಿಮಗೆ ತೋರಿಸ್ಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಅನ್ನಿಸ್ತು ಅಂತ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಕಡೆ ತನಕ ನೋಡಿದ್ದಕ್ಕೆ. ನಿಮ್ಮ ಪ್ರೀತಿ ಸಪೋರ್ಟ್ಗೆ ತುಂಬಾ ಥ್ಯಾಂಕ್ ಯು. ಸಿಗೋಣ ಮತ್ತೆ ಮುಂದಿನ ವಿಡಿಯೋನಲ್ಲಿ. ಓಕೆ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.